ನಾವ್ ಹೋಗ್ತಾ ಇದ್ವಿ ಬೆಂಗಳೂರು ಕಡೆಯಿಂದ ಗೋವಾಕ್ಕೆ. ಆಮೇಲೆ ನಮ್ಮ ಹುಡುಗರು ಬಸ್ ಹತ್ತದ ಒಂದೊಂದು ವಿಡಿಯೋ ತಕ್ಕ ಅಂದ್ರೆ ಹಂಗೆ ನಂದೊಂದ್ ಇರ್ಲಿ ಅಂತ ನಾನು ಒಂದು ವಿಡಿಯೋ ತಕೊಂಡೆ. ನಮ್ಮ ಹುಲಿ ಬಸ್ ಹೊಡಿತೀನಿ ಇಸ್ಕೊಡ್ಸಂಗ್ ಗಂಟು ಬಿದ್ದಾನ. ಬಸ್ ಹೊಡಿತೀನಿ ಅವ್ನ್ ಬಸ್ ಕೊಡ್ಲಿಲ್ಲ, ನಾವ್ ಓಡ್ಲಿಲ್ಲ. ಹಂಗೆ ಹತ್ರ ಗೋವಾ ಹತ್ರ ಬಂದಿದ್ವಿ. ಅದ್ರಾಗ ಚಳಿ ಅಂತೂ ಬಾಳ ಇತ್ತ. ಆಮೇಲೆ ಟೀ ಕುಡ್ಕೊಂಡ್ ಮತ್ತೆ ವಾಪಸ್ ಗಾಡಿಗೆ ಹತ್ತಿದ್ವಿ. ಹೊಸರು ನೋಡ್ರಿ ಮಾರ್ನಿಂಗ್ 10-11 ಗಂಟೆ ಆದ್ರೂ ಏನ ಚಳಿ ಬಿಟ್ಟಿದ್ದ. ಹೋಗಿ ಬೆಸಿಟ್ ಇಲ್ಲಾರ್ದ ಬಸ್ ಬುಕ್ ಮಾಡ್ಬಿಟ್ಟಿ. ಏನ್ ಮಾಡ್ತೀರಿ ಬಂದು ಬರ್ರಿ ಇಲ್ಲೆಲ್ಲಾ ಘಾಟ್ ನೋಡಕಂತ್ರಿ ಅಂತ ಕರ್ದ ಡ್ರೈವರನ್ನ. ಹಂಗ ಹೋಗ್ತಾ ಟರ್ನಿಂಗ್ ಪಾಯಿಂಟ್ನಾಗ ಒಂದ್ ಗಿಡ ಬಿದ್ಬಿಟ್ಟು ಅಪೋಸಿಟ್ ಬರೋ ಗಾಡಿನ ಅಲ್ಲೇ ನಿಂತ್ಕೊಂಡಿದ್ವಿ. ಎಲ್ಲರೂ ಹೋಗಿ ತೆಗೆದ್ವಿ. ಗಿಡ ಸೈಡ್ ಹಾಕಿ ಮತ್ತೆ ಗೋವಾ ಹತ್ರ ಬಂದಿದ್ವಿ. ನಾವು ಮಿಸ್ ಆಗಿ ಕೆಳಗ್ ಬಂದಿವಿ ಅನ್ಕೊಂಡಿದ್ವಿ. ಮತ್ತೆ ಲೊಕೇಶನ್ ನೋಡಿದ್ವಿ ಗೋವಾದಾಗದೀವಿ ಅಂತ ಗೊತ್ತಾಯ್ತು. ಇಂತೂ ಗೋವಾಕ್ ರೀಚ್ ಆದ್ವಿ. ಇನ್ನೊಬ್ರು ಬಿಟ್ಟು ಮತ್ತೆ ಮುಂದಕ್ಕೆ ಹೋಗಿದ್ವಿ. ಮತ್ತೆ ಇವು 2 ಹುಡುಗರು ಈಗ ಒಂದು 3 ಬಸ್ ಅದಾವ. ಬೇರೆಯವ್ರಿಗೆ ಎಲ್ಲಾರು ನೋಡಿದ್ವಿ ಅಂದ್ರ ಅದ ಆಗ ಖುಷಿನೇ ಬೇರೆ. ಮತ್ ಗೋವಾ ಬಜಾರ್ ಒಂದ್ ರೌಂಡ್ ಹೊಡ್ಕೊಂಡ್ ಬಂದಿ. ಏನ ಆಸೆ ಇದ್ದಿಲ್ಲ, ಮೊದ್ಲು ಬೀಚ್ ನೋಡ್ಬೇಕನ್ನೋದು ತಲೆಯಾಗ. ನಾವು ಪಣಜಿ ಬಸ್ ಹುಡುಗಾಡಕತ್ತೀವಿ. ಇಬ್ರು ನಾವು ಬಿಟ್ಟು ತಿನ್ನಕತ್ ಬಿಟ್ರ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮತ್ ನಾವ್ ನೋಡಿದ್ ನಮ್ ಮುಂದ್ ಬಂದ್ರಿ ಇವ್ರಾಗ ಮಡ್ಗಾವ್ನಿಂದ ಪಣಜಿ ಬಸ್ ಸಿಕ್ತು. ಹತ್ಕೊಂಡ್ ಹೊಂಟ್ವಿ. ಬಸ್ ಒಳಗ್ ಕುಂತಿದ ತಕ್ಷಣ ನಮ್ ದೋಸ್ತನ್ ಫೇವ್ರೇಟ್ ಸಾಂಗ್ ಹಚ್ಚಿದ್ರು. ಆ ಸಾಂಗ್ ಎಂಜಾಯ್ ಮಾಡಕತ್ತಿದ್ವಿ. ನಮ್ಮ ಹುಡುಗ ಫುಲ್ ಖುಷಿ. ಅಂತೂ ಇಂತೂ ಬೀಚ್ ಅಂಕಲ್ ರೀಚ್ ಆಗ್ಬಿಟ್ಟಿ. ನಮ್ ನಶೀಬ್ ಬರಾಬರಿ ಇದ್ದಿಲ್ಲ. ಬೀಚ್ ಕ್ಲೋಸ್ ಮಾಡ್ಬಿಟ್ಟಿದ್ರೆ ಪೂರ್ತಿ ಒಳಗೆ ಹೋಗೋದಿದ್ದಿಲ್ಲ. ಮಳಿ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ ಯಾರು ಹೋಗ್ಬಾರ್ದಂತ ಅಡ್ಡ ಹಾಕಿದ್ರು. ಫೈನಲಿ ಬಿಟ್ರಪ್ಪ ಲಾಸ್ಟ್ ಗೆ ಹೋಗ್ರಿ ಅಂತ. ಹಂಗೆ ಒಂದ್ ರೌಂಡ್ ನೋಡ್ಕೊಂಬರಂತ ಹೋದ್ವಿ. ಹೋಗಿದ ತಕ್ಷಣ ನಮ್ಮ ಹುಡುಗ ಒಂದ್ ವಿಡಿಯೋ ಮಾಡಂತ ಗಂಟು ಬಿದ್ದ. ನಮ್ ಬೇಸ್ದೆ ಕುಡಿಯಾರ ಯಾರಿದ್ದಿಲ್ಲ. ಊರಿಂದ ಫೋನ್ ಮಾಡಿದ್ರು ತಗೊಂಬರ್ರಿ ಅಂತ. ಅಲ್ಲಿದ್ರೆ ಬಟ್ಟಿ ತಗೊಂಡ್ ಸೀದಾ ಬೀಚ್ ಹೋದ್ವಿ. ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ. ಮತ್ತೆ ಬೀಚಿಂದ ಹೊರ ಬಂದಿ. ಡ್ಯಾನ್ಸ್ ಕುಣಿಯಾಕ ಮಸ್ತ್ ಬೆಂಕಿನದ ಒಂದ್ ಸಾಂಗ್ ಹಾಕಿದ್ರೆ ಹಾಕ್ತಿರಿ ನೋಡ್ರಿ ಸ್ಕ್ರಿಪ್ಟ್. ನಮ್ಮ ಮಾವನ್ ಬೆಂಕಿ ಡ್ಯಾನ್ಸ್. ಮಸ್ತ್ ಎಂಜಾಯ್ ಮಾಡ್ಕೊಂಡ್ ರೂಮ್ ಕಡೆ ಹೋದ್ವಿ. ಎಲ್ಲಾರು ಅಂದಿದ ತಕ್ಷಣ ಬಿಟ್ಟಿಲ್ಲ ನೋಡ್ ಫೋನ್. ಎಲ್ಲರಿಗ ಹಿಡ್ಕೊಂಡ್ ನಿಂತ್ಕೊಂಡ್ಬಿಟ್ಟಾರ. ಯಾವ್ದು ಸ್ಟೇಟಸ್ ಹಾಕ್ಲಿ ಯಾವ್ದು ಬಿಡ್ಲಿ ಅಂತ. ಯಪ್ಪ ಬಾ ಕತ್ತಾರಕ್ ನಮ್ಮ ಕಣ್ಣಾಗ ಸಾಯಿಸ್ಬಿಡ್ತಾನ. ಇವ್ರಿಬ್ರು ಫೋನ್ ಫುಲ್ ಬಿಜಿ. ಯಾವ್ದು ಸ್ಟೇಟಸ್ ಹಾಕ್ಬೇಕು ಯಾವ್ದು ಬಿಡಕಂತ ಚಿಂತೆ ಮಾಡಕ್ ಬಿಟ್ರ. ಮುತ್ತು ಅನ್ನಕ್ರು ಮಿರನೇ ಬಿಜಿ ಆಗ್ಬಿಟ್ಟಾನ ಪೂರ. ಪಾಪ ನೋಡ್ರಿ ಅನ್ನೊಂದು ಹೇರ್ ಸ್ಟೈಲ್ ನೋಡ್ರಿ ಅಲ್ಲಿ. ವಾಪಸ್ ಬೀಚ್ ಹೋಗ್ಬರ್ರಿ ಅಂತ ಕರ್ ಸಾಕಾತ. ಬರೀ ಫೋಟೋದಾಗ ಬಿಜಿ ಆಗ್ಬಿಟ್ರ. ನಮ್ಮ ಹುಡುಗರು ಅಂತ ಹಂಗ ಎಂಜಾಯ್ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ, ಆದ್ರ ಸ್ಟೇಟಸ್ ಅಂಕರ್ ಹಾಕ್ಲೇಬೇಕು. ಮತ್ತೊಂದು ರೋಡ್ ನೋಡ್ಕೊಂಬರಕ್ ಹೋದಿ. ಸಾಯಂಕಾಲ ಏನೈತಿ ಏನಿಲ್ಲ ಅಂತ. ನಮಗೆಲ್ಲ ಚಳಿ ಹಾಕತ್ತ. ನಮ್ಮ ಹುಡುಗ ಗೌಕಶಿ ಬಂದಿದ್ದ ಚಳಿನಾಗವಲ್ದವು. ಮತ್ತ ಅಲ್ಲಿಂದ ವಾಪಸ್ ಬೀಚ್ ಕಡೆ ಬಂದ್ವಿ. ಎಲ್ಲರೂ ನೈಟ್ ವ್ಯೂ ಮಾತ್ರ ಬೆಂಕಿ. ಬಟ್ ಮಳಿನ ಕೈ ಬಿಡೋಲ್ದ ನಮ್ಮನ್ನ. ಹಂಗ ಮಳೆಗ ಡ್ಯಾನ್ಸ್ ಮಾಡಿದ್ವಿ. ಮತ್ತೆ ರೂಮಿಂದ ಒಳ್ಳೆ ಬೀಚ್ ಕಡೆ ಬಂದು ಬೆಳಗ್ಗೆ ವಾಟ್ಸಪ್ ಅಂತೂ ಬರ್ದೆ. ಹುಡುಗಿನೇ ಇಲ್ಲ. ಮತ್ತೆ ನೇಮ್ ಎಲ್ಲಿಂದ ಬರ್ಲಿ. ಮತ್ತೆಲ್ಲ ವಾಪಸ್ ಮುಗಿಸ್ಕೊಂಡು ನಡ್ರಿ ನಮ್ಮ ಪಯಣ ಬೆಂಗಳೂರು ಕಡೆ ಅಂತ ಹೊಂಟ್ವಿ. ನಮ್ಮ ಹುಡುಗರ್ಗ ತೆಲ್ಲಿ ಹೋದ್ರೆ ಚೇಂಜ್ ಆಗಲ್ಲ.
ಮತ್ ಪಂಜಿಯಿಂದ ಮಡ್ಗಾವ್ಕ್ ಬಸ್ ಸಿಕ್ತು ಅದ್ಕ ಬಂದ್ವಿ. ಏನೋ ಒಂದ್ ಫೀಲಿಂಗ್, ಬರ್ಬೇಕಾದ್ರೆ ಖುಷಿ, ಹೋಗ್ಬೇಕಾದ್ರೆ ಇರಲ್ಲ. ಏನಪ್ಪ ಎಷ್ಟು ಬೇಗ ಟ್ರಿಪ್ ಮುಗಿತಿಲ್ಲ ಅನ್ಸುತ್ತೆ. ವಯಸ್ಸಿದ್ದಾಗ ಎಂಜಾಯ್ ಮಾಡ್ರಿ, ಯಾವ್ದಕ್ಕೂ ತಲೆ ಕೆಡ್ಸೋಕ್ ಹೋಗ್ಬೋದು. ಜೀವನ ಇರೋದು ಒಂದೇ ಸತಿ, ಮತ್ತೆ ಬರಲ್ಲ. ಅಕ್ಕ ಅನ್ನೋದು ಇವತ್ತು ಹೋಗುತ್ತಾ ನಾಳೆ ಬರುತ್ತಾ, ವಯಸ್ಸು ಮತ್ತೆ ಬರಲ್ಲ. ನಮ್ದೆಂತ ಗಂಟು ನಶಿಮ್ ನೋಡ್ರಿ, ಒಳ್ಳೆ ಸ್ಲೀಪಿಂಗ್ ಬಸ್ ಬುಕ್ ಮಾಡಕತ್ವಿ 3,000 5,000. ನಾವಷ್ಟು ಸಾವುಕಾರ ಅಲ್ಲ ಅಂತ KSRTC ಬಸ್ ಹುಡ್ಕಾಕ್ ಹೋದ್ವಿ. ಅಂತೂ ಇಂತೂ KSRTC ಬಸ್ ಸಿಕ್ತು, ಅದು ಎಲ್ಲಿಗೆ, ಹುಬ್ಳಿಗೆ. ನಾವು ಹೋಗ್ಬೇಕಾಗಿರೋದು ಬೆಂಗಳೂರು. ಅಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಆಯ್ತು ಅಂತ ಹೋದ್ವಿ. ಅನ್ನ ಸಾಂಗ್ ಹಚ್ಚಿದ. ಬೆಳಗ್ಗೆ ವ್ಯೂ ಮಾತ್ರ ಬೆಂಕಿ. ಟೈಮ್ ಪಾಸ್ ಅಲ್ಲಿ ಅಂತ ಬಸ್ನೇ ಜಗಳ ಆಡಕತ್ತಾರ. ಹಿಂದಿ ಸಾಂಗ್ ಕೇಳಿ ಬ್ಯಾಸ ಆಗಿತ್ತು. ಜಾನಪದ ಕೇಳಿದ್ವಿ, ಜಾನಪದ ಹಚ್ಚಿದ. ದೋಸ್ತನ ಮ್ಯಾಗ ಲವ್ ಜಾಸ್ತಿ ಆಗಿ ಎಕ್ಕಿಸ್ಕೊಡ್ಕೋಯನ್ನ. ಮತ್ತೆ ಸಿಗೋಣ ಗೈಸ್. ಇನ್ನೂ ಸಪೋರ್ಟ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಎಲ್ರೂ ಆರಾಮಿರಿಪ್ಪ, ಬಾಯ್.